ಆನಂದ್ ಸಿಂಗ್ ಮೇಲೆ ಗಣೇಶ್ ಹಲ್ಲೆ ಕೇಸ್ಗೆ ಸಂಬಂಧಪಟ್ಟ ಹಾಗಾದ್ರೆ ಖಾಕಿ ಕಾಲಹರಣ ಮಾಡ್ತಾ ಇದ್ದಾರೆ, ಗೊತ್ತಿದ್ದು ಕೂಡ ಹಿಡಿದೆ ನಾಟಕ ಮಾಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. IP ಅಡ್ರೆಸ್ ಮೂಲಕ ಯಾವ ಉಪಕರಣದಿಂದ, ಮೊಬೈಲಿಂದ ಮಾಡಿದಾರೋ, ಕಂಪ್ಯೂಟರಿಂದ ಮಾಡಿದಾರೋ ಅಥವಾ ಟ್ಯಾಬಿಂದ ಮಾಡಿದಾರೋ ಕಂಡು ಹಿಡಿಯೋದು ಬಹಳ ದೊಡ್ಡ ವಿಚಾರ ಅಲ್ಲ. ಯಾವ ಏರಿಯಾದಲ್ಲಿ ಅದನ್ನು ಬಳಕೆ ಮಾಡಲಾಗಿದೆ ಅನ್ನುವಂಥದ್ದನ್ನು ಕೂಡ ಬೇಗ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಇನ್ನೂ ಕೂಡ ಪೊಲೀಸರಿಗೆ ಇದು ಸಾಧ್ಯ ಆಗದೇ ಇರೋದು ನೋಡ್ತಾ ಇದ್ರೆ ಹಾಗಾದರೆ ಪೊಲೀಸರು ಕಾಲಹರಣ ಮಾಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆಯಲ್ಲಿ ಮೂಡುತ್ತೆ. ನಾವು ನೋಡ್ತಾ ಇದ್ದೀವಿ, ನಿನ್ನೆ ಆತ ಪೋಸ್ಟ್ ಮಾಡಿರೋದನ್ನು ಗಮನಿಸ್ತಾ ಇದ್ದೀವಿ. ಗಣೇಶ್ ಅವರು ಒಂದು ಫೇಸ್ಬುಕ್ ಪೋಸ್ಟ್ ಹಾಕುವ ಮೂಲಕ ತಮ್ಮನ್ನು ಸಮರ್ಥಿಸಿಕೊಳ್ಳುವಂತಹ ಪ್ರಯತ್ನವನ್ನು ನಿನ್ನೆ ನಡೆಸಿದರು. ಅದಕ್ಕೆ ಸಂಬಂಧಪಟ್ಟಂತಹ ಸ್ಕ್ರೀನ್ಶಾಟ್ಸ್ ನಾವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಆದರೆ ಪೊಲೀಸರು ಏನು ಮಾಡ್ತಿದ್ದಾರೆ, ಪೊಲೀಸರಿಗೆ ಇನ್ನು ಯಾರನ್ನ ಹಿಡಿಯೋಕ್ಕಾಗತ್ತೆ? ಗಣೇಶ್ ಅಂತಹ ಒಬ್ಬ ವ್ಯಕ್ತಿಯನ್ನೇ ಅವರಿಗೆ ಹುಡುಕಿ ತೆಗಿಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಇನ್ನು ಕ್ರಿಮಿನಲ್ಗಳು, ಟೆರರಿಸ್ಟ್ಗಳು, ಮತ್ತೊಬ್ಬರು ಸಮಾಜಘಾತಕ ಶಕ್ತಿಗಳು ಇನ್ನೂ ಕೂಡ ಭಯಂಕರ ಕ್ರಿಮಿನಲ್ಸ್ ಇರ್ತಾರೆ, ತಪ್ಪಿಸ್ಕೊಳ್ಳಿಕ್ಕೆ ಎಲ್ಲ ಟೆಕ್ನಿಕ್ಸ್ ಇರುತ್ತೆ ಅವ್ರ ಹತ್ರ. ಅಂಥವ್ರನ್ನ ಹೆಂಗೆ ಹಿಡಿತಾರೆ ಹಾಗಾದ್ರೆ ಪೊಲೀಸರು? ಒಬ್ಬ ಶಾಸಕ ಎಲ್ಲಿದ್ದಾನೆ ಅಂತ ಹುಡುಕಿ ತೆಗಿಲಿಕ್ಕೆ ಆಗಿಲ್ಲ ಅಂದರೆ ಅನ್ನುವಂಥದ್ದು ಇಲ್ಲಿರುವಂಥ ಪ್ರಶ್ನೆ. ಆತ ಫೇಸ್ಬುಕ್ ಪೋಸ್ಟ್ ಹಾಕಿದ್ರೂ ಕೂಡ ಆತ ಹಾಕಿರೋ ಫೋನ್ ಡಿವೈಸ್ ಐಡಿಯನ್ನು IP ಅಡ್ರೆಸ್ಸನ್ನು ತೆಗೆದು ಆತನನ್ನು ಹುಡುಕ್ಲಿಕ್ಕೆ ಪತ್ತೆ ಹಚ್ಚಲಿಕ್ಕೆ ಅವಕಾಶ ಇದ್ರೂ ಕೂಡ ಯಾಕೆ ಪೊಲೀಸರು ಏನು ಮಾಡ್ತಾ ಇಲ್ಲ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಈಗ ಫೇಸ್ಬುಕ್ ಪೋಸ್ಟ್ ಹಾಕಿದ್ದಾರೆ. ಆ ಫೇಸ್ಬುಕ್ ಪೋಸ್ಟ್ ಯಾವ IP ಅಡ್ರೆಸ್ಸಿಂದ ಬಂದಿದೆ ಅಂತ ಹೇಳಿ ಹುಡುಕ್ಲಿಕ್ಕೆ ಸಾಧ್ಯ ಆಗತ್ತೆ? ಮೊಬೈಲಿಂದ ಮಾಡಿದಾರೋ ಅಥವಾ ಕಂಪ್ಯೂಟರಿಂದ ಮಾಡಿದಾರೋ ಅಥವಾ ಟ್ಯಾಬ್ಲೆಟಿಂದ ಮಾಡಿದಾರೋ, ಯಾವ ಲೊಕೇಶನಿಂದ ಮಾಡಿದ್ದಾರೆ ಹುಡುಕ್ಲಿಕ್ಕೆ ಸಾಧ್ಯ ಆಗತ್ತೆ. ಆದರೆ ನಮ್ಮ ಪೊಲೀಸರಿಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಅಮರ್ ಪ್ರಸಾದ್, ತಂತ್ರಜ್ಞಾನ ಸಾಕಷ್ಟು ಮುಂದುವರೆದಿರುವಂತಹ ಕಾಲದಲ್ಲೂ ಕೂಡ ಒಬ್ಬ ಶಾಸಕರನ್ನ 6 ದಿನಗಳ ಮಟ್ಟಿಗೆ ಆತ ಎಲ್ಲಿದ್ದಾನೆ ಅನ್ನೋದನ್ನ ಕಂಡುಹಿಡಿಯೋದಕ್ಕೆ ಪೊಲೀಸರಿಗೆ ಸಾಧ್ಯ ಆಗೋದಿಲ್ಲ ಅಂತಾದ್ರೆ ಗೃಹ ಇಲಾಖೆ ಮೇಲೆ ಮತ್ತು ಪೊಲೀಸ್ ಇಲಾಖೆ ಮೇಲೆ ಕಾಂಗ್ರೆಸ್ ನಾಯಕರು ಎಷ್ಟು ಪ್ರಭಾವ ಬೀರಿದ್ದಾರೆ ಮತ್ತು ವಿನಾಕಾರಣ ವಿಳಂಬ ಮಾಡ್ತಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ನಿನ್ನೆಯಷ್ಟೇ ಶಾಸಕ ಕಂಪ್ಲಿ ಗಣೇಶ್ ಅವರು ತಮ್ಮ ಆ ಘಟನೆ ನಡೆದಂತಹ ಬಗ್ಗೆ ಒಂದು ಫೇಸ್ಬುಕ್ ಪೋಸ್ಟ್ ಅನ್ನ ಮಾಡಿದ್ರು. ಆ ಒಂದು ಪೋಸ್ಟ್ ನ ಆಧರಿಸಿಯೇ ಕೇವಲ ಒಂದೆರಡು ಗಂಟೆಗಳಲ್ಲಿ ಶಾಸಕ ಎಲ್ಲಿದ್ದಾನೆ ಅನ್ನೋದನ್ನ ಸುಲಭವಾಗಿ ಕಂಡುಹಿಡಿಬಹುದಾಗಿತ್ತು. ಅಂದ್ರೆ ಒಂದೇ ಯಾವ್ದಾದ್ರು ಒಂದು ಕಂಪ್ಯೂಟರ್ ನ ಬಳಕೆ ಮಾಡಿದ್ರೆ ಅಥವಾ ಈ ರೀತಿಯ ಒಂದು ಸಾಮಾಜಿಕ ಜಾಲತಾಣವನ್ನ ಬಳಕೆ ಮಾಡಿ ಒಂದು ಪೋಸ್ಟ್ ಅನ್ನ ಮಾಡಿದ್ರೆ ಆ ಲೊಕೇಶನ್ ಎಲ್ಲಿದೆ ಮತ್ತು ಆ ಯಾವ ಉಪಕರಣವನ್ನ ಬಳಸಿ ಅದನ್ನ ಪೋಸ್ಟ್ ಮಾಡಲಾಗಿದೆ ಅದರ IP ಅಡ್ರೆಸ್ ಆಧಾರದ ಮೇಲೆ ಸಂಪೂರ್ಣವಾಗಿ ಅದನ್ನ ಸುಲಭವಾಗಿ ಪತ್ತೆ ಹಚ್ಚಬಹುದು. ಸೈಬರ್ ಕ್ರೈಮ್ ಪೊಲೀಸರಿಗೆ ಕೇವಲ 10 ರಿಂದ 15 ನಿಮಿಷಗಳಲ್ಲಿ ಒಂದು ಸಿಸ್ಟಮ್ ನ IP ಅಡ್ರೆಸ್ ಅನ್ನ ಕಂಡುಹಿಡಿಯೋದು ಸುಲಭವಾದಂತ ಈ ಕಾಲದಲ್ಲೂ ಕೂಡ ಒಂದು ದಿನ ಕಳೆದ್ರೂ ಕೂಡ ಫೇಸ್ಬುಕ್ ಪೋಸ್ಟ್ ಮಾಡಿ ಒಂದು ದಿನ ಕಳೀತಾ ಬಂತು. ಆದ್ರೂ ಕೂಡ ಶಾಸಕ ಎಲ್ಲಿದ್ದಾನೆ ಅನ್ನೋದನ್ನ ಪೊಲೀಸರು ಇದುವರೆಗೂ ಕೂಡ ಕಂಡುಹಿಡಿದಿಲ್ಲ. ಅಂದ್ರೆ ಅಕಸ್ಮಾತ್ ಕಂಪ್ಲಿ ಗಣೇಶ್ ಅವರು ತಾವು ಈ ಪೋಸ್ಟ್ ಹಾಕಿಲ್ಲ, ಬೇರೆಯವ್ರು ಹಾಕಿದ್ದಾರೆ ಅನ್ನೋ ಹಾಗಿದ್ರು ಅವರನ್ನಾದ್ರೂ ಕೂಡ ಸಂಪರ್ಕಿಸಬೇಕಾದಂತಹ ಜರೂರತ್ತಿದೆ. ಅದನ್ನು ಕೂಡ ಸುಲಭವಾಗಿ ಕಂಡುಹಿಡಿಬಹುದಾಗಿತ್ತು. ಆದ್ರೂ ಕೂಡ ಕೈಯ ಅಂಗೈಯಲ್ಲಿಯೇ ಈ ಒಂದು IP ಅಡ್ರೆಸ್ ಇದ್ರೂ ಕೂಡ ಪೊಲೀಸರು ಮಾತ್ರ ಶಾಸಕ ಗಣೇಶ್ ಅವರು ಎಲ್ಲಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚೋದ ಕೆಲಸವನ್ನ ಇನ್ನೂ ಕೂಡ ವಿಳಂಬ ಮಾಡ್ತಾ ಇದ್ದಾರೆ. ಇದರ ಹಿಂದೆ ಸಾಕಷ್ಟು ಅನುಮಾನಗಳು ಕಾಡ್ತಾ ಇದಾವೆ. ಅಂದ್ರೆ ನಿರೀಕ್ಷಣಾ ಜಾಮೀನು ಕಂಪ್ಲಿ ಗಣೇಶ್ ಅವರಿಗೆ ಸಿಕ್ಕ ನಂತರವಷ್ಟೇ ಆತ ಎಲ್ಲಿದ್ದಾನೆ ಅನ್ನೋದು ಬಗೆಹರಬೇಕು ಅನ್ನುವಂತ ಒಂದು ಧೋರಣೆ ಆಗಿದ್ರೆ ರಾಜಿ ಸಂಧಾನಕ್ಕೂ ಕೂಡ ಕಾಂಗ್ರೆಸ್ ನಾಯಕರು ಕೈ ಹಾಕಿದ್ದಾರೆ ಅನ್ನುವಂತಹ ಗುಮಾನ ಕೂಡ ಎದ್ದಿದೆ. ಈ ಎಲ್ಲ ದೃಷ್ಟಿಯಿಂದ ಗೃಹ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಸಾಕಷ್ಟು ವಿಳಂಬ ಮಾಡಿ ಕಂಪ್ಲಿ ಗಣೇಶ್ ಅವ್ರನ್ನ ಪತ್ತೆ ಹಚ್ಚೋದನ್ನ ಮತ್ತಷ್ಟು ಕಾಲಹರಣ ಮಾಡ್ತಾ ಇದೆಯಾ ಅನ್ನುವಂತ ಅನುಮಾನಗಳು ಕೂಡ ಕಾಡ್ತಾ ಇದಾವೆ. ತಂತ್ರಜ್ಞಾನ ಇಷ್ಟು ಮುಂದುವರೆದಿರುವಂತಹ ಸಂದರ್ಭದಲ್ಲೂ ಕೂಡ 6 ದಿನಗಳ ಕಾಲ ಒಬ್ಬ ಶಾಸಕ ಎಲ್ಲಿದ್ದಾನೆ ಅನ್ನುವಂಥದ್ದನ್ನ ಪತ್ತೆ ಹಚ್ಚೋದಕ್ಕೆ ಸಾಧ್ಯವಾಗುದಿಲ್ಲ. ಇದೇ ಕಂಪ್ಲಿ ಗಣೇಶ್ ಅವರು ಬಿಜೆಪಿಯ ಆಪರೇಷನ್ ಕಮಲಕ್ಕೆ ತುತ್ತಾಗಿದ್ದಾರೆ ಅನ್ನುವಂತಹ ಮಾಹಿತಿ ಬಂದ ಸಂದರ್ಭದಲ್ಲಿ ಒಂದೇ ದಿನದಲ್ಲಿ ಅವರು ಎಲ್ಲಿದ್ದಾರೆ ಅನ್ನುವಂಥದ್ದನ್ನ ಶಾಸಕರು ಕಂಡುಹಿಡಿದಿದ್ರು. ಕಾಂಗ್ರೆಸ್ ನಾಯಕರು ಆತನನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಆದ್ರೆ ಈಗ ಸದ್ಯ ಆರೋಪಿಯಾಗಿರುವಂತಹ ಕಂಪ್ಲಿ ಗಣೇಶ್ ಅವರ ವಿಚಾರಕ್ಕೆ ಬಂದ್ರೆ ಮಾತ್ರ ಎಲ್ಲಿದ್ದಾನೆ ಅನ್ನುವಂಥದ್ದು ಗೊತ್ತಿಲ್ಲ, ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ತೀವಿ ಅನ್ನುವಂತಹ ಒಂದು ಬಸವನ ಹೋಳಿದ ನೇಚರ್ ಅನ್ನ ಕಾಂಗ್ರೆಸ್ ನಾಯಕರು ಮತ್ತು ಗೃಹ ಇಲಾಖೆ, ಪೊಲೀಸ್ ಇಲಾಖೆ ತೋರಿಸ್ತಾ ಇರುವಂತದ್ದು ಸಾಕಷ್ಟು ಅನುಮಾನಕ್ಕೂ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಅಮರ್ ಪ್ರಸಾದ್. ಥ್ಯಾಂಕ್ ಯು ಪ್ರಸನ್ನ.